ಕಬಿನಿ ಉಳಿಸಿ ಪ್ರಾಣಿಗಳನ್ನು ಬೆಳೆಸೋಣ, ಅದರ ಸಂತತಿಗಳನ್ನ ಜಾಸ್ತಿ ಮಾಡೋಣ ಅಂತ ಈ ಹಿಂದೆ ಅದೆಷ್ಟೋ ವಿಡಿಯೋಗಳನ್ನು ಮಾಡಾಕಿದ್ರು ಕೂಡ ನಮ್ಮ ಜನಕ್ಕೆ ಬುದ್ಧಿನೂ ಬರ್ತಾ ಇಲ್ಲ, ಅಥವಾ ಅವ್ರುಗಳಿಗೆ ತಲುಪ್ತಾನೋ ಇಲ್ವೇನೋ ಗೊತ್ತಿಲ್ಲ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಕಬಿನಿ ಹಿನ್ನೀರಿನ ಭಾಗದಲ್ಲಿ ಅದೆಷ್ಟೋ ಅಕ್ರಮವಾಗಿ ನಿರ್ಮಾಣ ಆಗ್ತಿರುವಂತಹ ರೆಸಾರ್ಟ್ಗಳು, ಹೋಮ್ ಸ್ಟೇಗಳಿಗೆ ಪರ್ಮಿಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿರೋ ಪ್ರಾಣಿಗಳಲ್ಲಿ ಜಾಗಗಳು ಕಡಿಮೆ ಆಗ್ತಾ ಇದೆ. ಅವು ವಾಸಿಸೋ ಜಾಗಕ್ಕೆ ನಾವುಗಳು ಹೋಗಿ ನಾವಲ್ಲಿ ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡ್ತಿರೋದ್ರಿಂದ ಅದಕ್ಕೆ ಪ್ರಾಬ್ಲಮ್ಗಳಾಗ್ತಾ ಇದೆ. ಆ ಶಬ್ದಗಳು ಕೇಳೋಕ್ಕಾಗ್ತಿಲ್ಲ. ಅಲ್ಲಿಗೆ ಇರೋದೇ ಸ್ವಲ್ಪ ಜಾಗ, ಆ ಜಾಗಗಳನ್ನು ಬಿಟ್ಟು ಇದು ಊರಿನ ಕಡೆ ಬರ್ತಾ ಇದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ದಂತೆಯೇ ಪ್ರಾಣಿಗಳು ಊರೊಳಗಡೆ ಬಂದಿದೆ, ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ, ಎಲ್ಲ ಅಲರ್ಟ್ ಆಗಿರಿ ಅಂತ ಅನೌನ್ಸ್ ಮಾಡ್ತೀರಾ. ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಸೆರೆ ಹಿಡಿದು ತಗೊಂಡೋಗಿ ಅದನ್ನು ಆ ಜಾಗದಿಂದ ಬೇರೆ ಜಾಗಕ್ಕೆ ಬಿಡ್ತೀರಾ. ವಾಸಿಸೋಕೆ ಅದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಅಕ್ರಮವಾಗಿ ನಿರ್ಮಾಣ ಆಗ್ತಿರುವಂಥ ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಡೋದನ್ನು ನಿಲ್ಲಿಸಿ, ಈಗ ಏನು ಕೊಟ್ಟಿದ್ದೀರೋ ಅದನ್ನು ಕೂಡ ತೆರವುಗೊಳಿಸಿ, ಪ್ರಾಣಿಗಳಿಗೆ ಅಂತ ಇರೋ ಜಾಗನ ಪ್ರಾಣಿಗಳಿಗೆ ಮೀಸಲಿಟ್ಟರೆ ಪ್ರಾಣಿಗಳು ಯಾವತ್ತಿಗೂ ಕೂಡ ಊರೊಳಗಡೆ ಬರೋ ಅಂಥ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋದಿಲ್ಲ, ಬರೋದೂ ಇಲ್ಲ. ಮೊನ್ನೆ ಅಷ್ಟೇ ಹುಲಿರಾಯನ ಆರ್ಭಟ ಜಾಸ್ತಿ ಆಗಿತ್ತು, ಸೆರೆ ಹಿಡ್ದಿದ್ದಾರೆ. ಅದನ್ನು ಕರ್ಕೊಂಡೋಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಟ್ಟಿದ್ದಾರೆ. ಇದನ್ನು ಕೂಡ ಅಷ್ಟೇ, ಅದು ಡ್ಯಾಮ್ ಪಕ್ಕದಲ್ಲೇ ಇದ್ದಿದ್ದ ಕಾರಣಕ್ಕೋಸ್ಕರ ಈಜ್ಕೊಂಡು ಆ ತುದಿಗೆ ಬಂದಿರೋದನ್ನು ನೋಡಿ ಜನ ಎಲ್ಲ ಗಾಬರಿಯಾಗಿ ಅದನ್ನು ಓಡಿಸಿದ್ದಾರೆ. ಇನ್ನು ಮುಂದಕ್ಕೆ ಈ ರೀತಿ ಎಷ್ಟೋ ಪ್ರಾಣಿಗಳು ನಮ್ಮ ಊರಿನೊಳಗಡೆ ಬರೋದು ತಪ್ಪೇನಿಲ್ಲ ಅಂತ ಹೇಳಿ, ಅಕ್ರಮವಾಗಿ ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟರೆ ಅವ್ರುಗಳಿಗೆ ಅಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ಗಳು ಗೊತ್ತಾದಾಗ ಪರ್ಮಿಷನ್ ಕೊಡೋದನ್ನ ನಿಲ್ಲಿಸ್ತಾರೆ. ಇಲ್ಲವಾದರೆ ಇದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವ ಕಾರಣಕ್ಕೂ ಕಡಿಮೆ ಆಗಲ್ಲ. ಏಕೆ? ಅವುಗಳು ನೋಡೋದಕ್ಕೆ ನೀವು ಹೋಗ್ತೀರಾ, ನಿಮ್ಮನ್ನು ನೋಡೋಕ್ಕೆ ಅವು ನೀವಿರೋ ಜಾಗಕ್ಕೆ ಬಂದರೆ ಅದನ್ನ ದ್ವೇಷಿಸ್ತೀರಾ, ಅದನ್ನು ಗುರಿಪಡಿಸ್ತೀರಾ, ಅದನ್ನು ತಗೊಂಡೋಗಿ ಶಿಕ್ಷೆ ಕೊಡಬೇಕು ಅಂತ ಅದನ್ನು ತಗೊಂಡೋಗಿ ಟ್ರೈನಿಂಗಲ್ಲಿ ನಿಲ್ಲಿಸಿ ಅದಕ್ಕೊಂದು ಜವಾಬ್ದಾರಿ ಕೊಟ್ಟು ಕಾಯಿಸ್ತೀರಾ. ಸೊ ಅರಣ್ಯ ಇಲಾಖೆಯವ್ರಿಗೆ ಒಂದು ಮನವಿ, ದಯವಿಟ್ಟು ಹಿನ್ನೀರಾವರಿಯಲ್ಲಿ ಯಾವುದೇ ರೀತಿ ಪರ್ಮಿಷನ್ನ ಕೊಡಬೇಡಿ, ನಮಗೆ ಕಬಿನಿ ಉಳಿಸ್ಕೊಡಿ.